ಕಮಲ ಸಿನಿಮಾ ಬ್ಯಾನ್ ಮಾಡ್ತೀವಿ ಅಂತ ವಾಣಿಜ್ಯ ಮಂಡಳಿ ಹೇಳಿದೆ. ವಾಣಿಜ್ಯ ಮಂಡಳಿ ಇಲಾಖೆಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಭಾಷೆ, ನೆಲ, ಜಲ ವಿಷಯದಲ್ಲಿ ಎಂತ ದೊಡ್ಡವರು ಏನೇ ಆದರೂ ಕೂಡ ಸಹಿಸೋದಿಲ್ಲ ಅವರ ಹೇಳಿಕೆ ಅನ್ನೋದಾಗಿ ಹೇಳ್ತಿದ್ದಾರೆ. ಕಮಲ್ ಹಾಸನ್ ಕ್ಷಮೆಯನ್ನ ಕೇಳಲೇಬೇಕಷ್ಟೇ, ಇಲ್ಲ ಸರಿ ಹೋಗೋದಿಲ್ಲ. ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ತಮ್ಮ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಎಂಥ ದೊಡ್ಡವರೇ ಆದರೂ ಕೂಡ ಭಾಷೆ, ನೆಲ, ಜಲ ವಿಚಾರದಲ್ಲಿ ಹೇಳಿಕೆಯನ್ನ ಕೊಟ್ಟರೂ ಕೂಡ ಅದನ್ನ ನಾವು ಸಹಿಸೋದಿಲ್ಲ. ಈ ನಿಟ್ಟಿನಲ್ಲಿ ಈಗಾಗಲೇ ವಾಣಿಜ್ಯ ಮಂಡಳಿ ಕಮಲ ಸಿನಿಮಾವನ್ನ ಬ್ಯಾನ್ ಮಾಡ್ತೀವಿ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ವಾಣಿಜ್ಯ ಮಂಡಳಿ ಇಲಾಖೆಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಯಾರು ಎಷ್ಟೇ ದೊಡ್ಡವರಾಗಿರ್ಲಿ, ನಮ್ಮ ಕನ್ನಡದ ಭಾಷೆ, ನೆಲ, ಜಲ ವಿಚಾರದಲ್ಲಿ ಎಂಥ ದೊಡ್ಡವರೇ ಹೇಳಿಕೆ ಕೊಟ್ಟರು ಸಹಿಸೋದಿಲ್ಲ. ಹೀಗಾಗಿ ಕಮಲ್ ಹಾಸನ್ ಕ್ಷಮೆಯನ್ನ ಕೇಳಲೇಬೇಕು ಅನ್ನೋದಾಗಿ ಸದ್ಯ ಸಚಿವರಾಗಿರುವಂತ ಶಿವರಾಜ್ ತಂಗಡಗಿ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಅವರ ಚಲನಚಿತ್ರವನ್ನು ನಿಷೇಧ ಮಾಡ್ತೀವಿ ಅಂತ ಈಗಾಗಲೇ ವಾಣಿಜ್ಯ ಮಂಡಳಿಯವರು ಹೇಳಿದ್ದಾರೆ. ನಾನು ಇಲಾಖೆ ಮಂತ್ರಿಯಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿ ವಾಣಿಜ್ಯ ಮಂಡಳಿಯವರಿಗೆ ವಿಶೇಷವಾಗಿ ಅಭಿನಂದನೆ ಹೇಳ್ತೀನಿ. ಕನ್ನಡದ ವಿಚಾರದಾಗೆ, ಕನ್ನಡಿಗರ ಬಗ್ಗೆ, ಕನ್ನಡ ನೆಲ ಜಲದ ವಿಚಾರದಾಗಿ ಎಂಥ ದೊಡ್ಡವರಿದ್ದರೂ, ಎಂಥ ದೊಡ್ಡವ್ರು ಹೇಳಿಕೆ ಕೊಟ್ಟರು ಭಾಳ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈ ವಿಚಾರ ಸಹಿಸ್ಕೊಳಂಗಿಲ್ಲ. ಅವರು ಕ್ಷಮಾಪಣೆ ಕೇಳಲೇಬೇಕು. ಕೇಳಲಿಲ್ಲ ಅಂತಂದರೆ ಏನು ಈಗ ನಿರ್ಧಾರ ಆಗಿದೆ ವಾಣಿಜ್ಯ ಮಂಡಳಿ ಅವ್ರ ಚಲನಚಿತ್ರವನ್ನು ನಿಷೇಧ ಇರಬೇಕಂತ ಇದು ನಿರ್ಧಾರ ಆಗಿದೆ, ಅದು ಆಗತ್ತೆ. ನಾನು ನಿನ್ನೆ ವೇದಿಕೆ ಮೇಲೆ ಒಂದು ಯಾವುದೋ ಮಾಧ್ಯಮದ ವೇದಿಕೆ ಮೇಲೆ ನಾನು ಶಿವರಾಜ್ ಕುಮಾರ್ ಜೊತೆಗೆ ಇದ್ವಿ. ಅವತ್ತು ನಾನು ಪ್ರಸ್ತಾಪನೂ ಮಾಡಿದ್ದೀನಿ. ಇದು ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿದ್ದೀನಿ. ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ವಿಚಾರದೊಳಗೆ, ಅವರ ಫ್ಯಾಮ್ಲಿ ಕನ್ನಡ ವಿಚಾರದೊಳಗೆ ಸಾಕಷ್ಟು ದುಡಿದಿದ್ದಾರೆ. ಕನ್ನಡಿಗರು ಅವ್ರ ಸಲಾಗೂ ದುಡಿದಂಥದ್ದು ಇದೆ. ಹೀಗಾಗಿ ನೀವು ಹಿರಿಯ ನಟನಾಗಿ ತಕ್ಷಣ ಅವರಿಗೆ ತಿಳಿ ಹೇಳುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಈಗಾಗಲೇ ಅವ್ರಿಗೆ ವೇದಿಕೆ ಮೇಲೇ ಹೇಳಿದ್ದೀನಿ. ಇದನ್ನು ಎಸ್ಸೇನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೋಭಾ ಕರಂದ್ಲಾಜೆ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬನ್ನಿ ಏನು ಮಾತನಾಡಿದ್ದಾರೆ ನೋಡೋಣ. ಒಂದು ಕಾಲದಲ್ಲಿ ನಾಯಕ ನಟರಾಗಿದ್ರು, ಒಂದು ಕಾಲದಲ್ಲಿ ಅವರನ್ನ ಎಲ್ಲರೂ ಇಷ್ಟಪಡ್ತಾ ಇದ್ರು. ಆದರೆ ಇವತ್ತು ಕಮಲ ಹಾಸನ್ ಅವರು ಚಾಲ್ತಿಯಲ್ಲಿಲ್ಲದ ನಾಣ್ಯ. ಪೊಲಿಟಿಕಲ್ ಪಾರ್ಟಿ ಮಾಡಿದ್ರು, ಇವತ್ತು ಅವ್ರಿಗೆ ಫಿಲ್ಮು ಸಿಗ್ತಾ ಇಲ್ಲ. ಪೊಲಿಟಿಕಲ್ ಪಾರ್ಟಿ, ರಾಜಕೀಯ ಪಾರ್ಟಿ ಮಾಡಿ ಅವರಿಗೆ ಅಲ್ಲೂ ಸಕ್ಸಸ್ ಸಿಗಲಿಲ್ಲ. ಅದಕ್ಕೆ ಪ್ರಚಾರ ಬೇಕಲ್ಲ. ಪ್ರಚಾರಕ್ಕಾಗಿ ಇದೆಲ್ಲವನ್ನ ಮಾತಾಡ್ತಾರೆ ಮತ್ತು ನಮಗೆ ಅವಮಾನ ಮಾಡೋದಕ್ಕಾಗಿ ಮಾತಾಡಿದ್ದಾರೆ. ಕಮಲ ಹಾಸನ್ ಅವರ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ. ತಮಿಳು, ಕನ್ನಡ, ತೆಲುಗು, ಮಲಯಾಳಂ ಯಾವುದೇ ಭಾಷೆ ಇರ್ಬೋದು, ನಮ್ಮ ದೇಶದ ಯಾವುದೇ ಲ್ಯಾಂಗ್ವೇಜು, ನಾವೆಲ್ಲರೂ ಒಟ್ಟಾಗಿ ಬದುಕಬೇಕಾಗಿದೆ. ನಾವೆಲ್ಲರೂ ಭಾರತೀಯರು. ಅದಕ್ಕಾಗಿ ಒಂದು ರಾಜ್ಯಕ್ಕೆ ಇನ್ನೊಂದು ರಾಜ್ಯಕ್ಕೆ ಬೆಂಕಿ ಹಚ್ಚುವಂಥ ಕೆಲಸ ಯಾವುದರಿಂದ ಮಾಡ್ಬೋದು? ಹೆಚ್ಚು ಬೆಂಕಿ ಹಚ್ಚುವುದು ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ. ಯಾಕಂದರೆ ಎರಡು ಇಶ್ಯೂ ಇದೆ. ಒಂದು ಭಾಷೆಯ ಇಶ್ಯೂ ಇದೆ, ಎರಡನೇದು ನೀರಿನ ಇಶ್ಯೂ ಇದೆ, ಕಾವೇರಿಯ ಇಶ್ಯೂ ಇದೆ. ಈ ಎರಡನ್ನು ಹಿಡ್ಕೊಂಡು ಬೆಂಕಿ ಹಚ್ಚೋಣ ಅಂತ ತುಂಬ ಜನ ನೋಡ್ತಾರೆ, ಪ್ರಚಾರಕ್ಕಾಗಿ ಇದನ್ನು ಮಾಡ್ತಾರೆ. ಆದರೆ ನಾವು ಒಟ್ಟಾಗಿ